ಶ್ರೀಕೃಷ್ಣ ಜನ್ಮಾಷ್ಟಮಿಯು ಇನ್ನೇನು ಕೆಲವೇ ದಿನಗಳಲ್ಲಿ ಬಂದೇ ಬಿಡುತ್ತದೆ. ನಮ್ಮ ಮುದ್ದು ಕೃಷ್ಣನಿಗೆ ಉಂಡೆ, ಪಂಚಕಜ್ಜಾಯ, ಚಕ್ಕುಲಿ, ಕೋಡುಬಳೆ, ಕರಿಗಡುಬು ಕಜ್ಜಾಯಗಳೆಂದರೆ ತುಂಬ ಇಷ್ಟ. ಅದರಲ್ಲೂ ವಿಧ ವಿಧವಾದ ಉಂಡೆಗಳು ಎಂದರೆ ಬಹಳ ಪ್ರೀತಿ. ನಮ್ಮ ಉಡುಪಿ, ಮಂಗಳೂರು ಕಡೆಯಲ್ಲಿ ಅಷ್ಟಮಿಗೆ ಅರಳಿನ ಉಂಡೆಯನ್ನು ಮಾಡುತ್ತಾರೆ. ಅರಳಿನಿಂದ ಮಾಡುವ ಉಂಡೆಯ ಹೆಸರೇ ಅಷ್ಟಮಿ ಉಂಡೆ. ಇದನ್ನು ಮಾಡುವುದು ಬಹಳ ಸುಲಭ ಮತ್ತು ಇದು ಬಲು ರುಚಿಕರವಾಗಿರುತ್ತದೆ ಹಾಗೂ ತುಂಬ ದಿನಗಳ ತನಕ ಉಳಿಯುತ್ತದೆ. ಅಷ್ಟಮಿ ಉಂಡೆಯೆಂದೇ ಪ್ರಸಿದ್ಧವಾದ ಅರಳಿನ ಉಂಡೆಯನ್ನು ಮಾಡಿ ಈ ಬಾರಿ ನಮ್ಮ ಪುಟ್ಟ ಕೃಷ್ಣನಿಗೆ ನೀವು ನೈವೇದ್ಯ ಮಾಡುವಿರಂತೆ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಅರಳಿನ ಉಡಿ, ಕಡಲೆಬೇಳೆ, ನೆಲಕಡಲೆ ಬೀಜ, ಕಪ್ಪು ಎಳ್ಳು, ಗೋಡಂಬಿ, ಏಲಕ್ಕಿ ಬೀಜ ಮತ್ತು ಅಂಟು ಬೆಲ್ಲ. ಇದನ್ನು ಮಾಡುವ ವಿಧಾನವನ್ನು ನೋಡೋಣ. ಮೊದಲು ಹರಳನ್ನು ಹೆಕ್ಕಿ ಇಡಬೇಕು. ಹರಳಿನಲ್ಲಿ ಭತ್ತದ ಕಿಸಿರುಗಳು ಉಳಿದಿರುತ್ತವೆ. ನಂತರ ಹುಡಿ ಮಾಡಿಕೊಳ್ಳೋಣ. ಹರಳಿನ ಹುಡಿಯನ್ನು ತಂದರೂ ಆಗುತ್ತದೆ. ಅದರಲ್ಲಿರುವ ಭತ್ತದ ಕಿಸಿರನ್ನು ಮಾತ್ರ ತೆಗೆಯಲೇಬೇಕು. ಹರಳಿನ ಹುಡಿಯಿಂದ ಭತ್ತದ ಕಿಸಿರನ್ನು ತೆಗೆಯುವುದು ತುಂಬ ಕಿರಿಕಿರಿ ಕೆಲಸ. ಅದಕ್ಕಾಗಿ ನಾನು ಹರಳನ್ನು ತರಿಸಿ ಹೆಕ್ಕಿ ಹುಡಿ ಮಾಡಿಟ್ಟುಕೊಳ್ಳುತ್ತೇನೆ. ಈಗ ದಪ್ಪ ತಳದ ಬಾಣಲೆಯಲ್ಲಿ ಬೆಲ್ಲವನ್ನು ಹಾಕಿ ಒಲೆಯ ಮೇಲಿಡೋಣ. ನಾನು ಇಲ್ಲಿ 1 kg ಅಂಟು ಬೆಲ್ಲವನ್ನು ತಗೊಂಡಿದ್ದೇನೆ. ಅಷ್ಟಮಿ ಉಂಡೆ ಮಾಡಲು ಅಂಟು ಬೆಲ್ಲವೇ ಬೇಕು. ಒಳ್ಳೆಯ ಅಂಟು ಬೆಲ್ಲದಿಂದ ಉಂಡೆ ಕಟ್ಟಲು ಸುಲಭವಾಗುತ್ತದೆ. 1/2 ಗ್ಲಾಸು ನೀರನ್ನು ಬೆಲ್ಲಕ್ಕೆ ಸೇರಿಸಿ ಇದನ್ನು ಮಂದ ಉರಿಯಲ್ಲಿ ಕರಗಲು ಬಿಡೋಣ. ಕರಗುತ್ತಿರುವಾಗ ಆಗಾಗ ಕೈಯಾಡಿಸುತ್ತಿರಬೇಕು. ಈಗ ಇನ್ನೊಂದು ಒಲೆಯಲ್ಲಿ ನೆಲಕಡಲೆ ಬೀಜವನ್ನು ಹುರಿದುಕೊಳ್ಳೋಣ. ಹುರಿದು ಸಿಪ್ಪೆ ಬಿಡುವಾಗ ಕೆಳಗಿಳಿಸಿ ತಣ್ಣಗಾದ ನಂತರ ಅದರ ಸಿಪ್ಪೆಯನ್ನು ತೆಗೆದಿಡಬೇಕು. ಈಗ ಕಡಲೆಬೇಳೆಯನ್ನು ಮಂದ ಉರಿಯಲ್ಲಿ ಘಮ ಬರುವವರೆಗೆ ಹುರಿಯಬೇಕು. ಸಣ್ಣ ಉರಿಯಲ್ಲಿಯೇ ಹುರಿಯಬೇಕು. ಹುರಿದು ಬರುವಾಗ ಪರಿಮಳ ಬರುತ್ತದೆ. ಆಗ ಕೆಳಗಿಳಿಸಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಚಿರೋಟಿ ರವೆಗಿಂತಲೂ ಸ್ವಲ್ಪ ನಯವಾಗಿ ಪುಡಿ ಮಾಡಿಕೊಳ್ಳಬೇಕು. ಕಪ್ಪು ಎಳ್ಳನ್ನು ತೊಳೆದು ನೀರು ಸೋಸಿ ನಂತರ ಹುರಿಯಬೇಕು. ಹುರಿದ ಕಪ್ಪು ಎಳ್ಳು ಇಲ್ಲಿದೆ. ಗೋಡಂಬಿ ಚೂರುಗಳನ್ನು ತುಪ್ಪದಲ್ಲಿ ಹುರಿದು ತೆಗೆದಿಡಬೇಕು. 7-8 ಏಲಕ್ಕಿ ಬೀಜವನ್ನು ಬಿಡಿಸಿ ಹುಡಿ ಮಾಡಿಕೊಳ್ಳಬೇಕು. ಈಗ ಇಲ್ಲಿ ಎಲ್ಲ ರೆಡಿಯಾಗಿದೆ. ಈಗ ಬೆಲ್ಲ ಕರಗಿ ಪಾಕ ಬರಲು ಶುರುವಾಗಿದೆ. ಪಾಕ ಕುದಿಯುತ್ತಾ ಹೊಂಬಣ್ಣಕ್ಕೆ ತಿರುಗುತ್ತದೆ. ಸಣ್ಣ ಸಣ್ಣ ಗುಳ್ಳೆಯಂತೆ ಕುದಿಯುವುದನ್ನು ಗೆಜ್ಜೆ ಪಾಕ ಎನ್ನುತ್ತಾರೆ. ಕುದಿದು ಪಾಕ ಬರುವಾಗ ಬೆಲ್ಲದ ಪರಿಮಳ ಬರಲು ಆರಂಭವಾಗುತ್ತದೆ. ಈಗ ಒಂದು ಸಣ್ಣ ಬಟ್ಟಲಿನಲ್ಲಿ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಹದವನ್ನು ನೋಡಬೇಕು. ಪಾಕವು ನೀರಿನಲ್ಲಿ ಹರಡದೆ ತಟ್ಟೆಗೆ ತಾಗಿ ಕುಳಿತರೆ ಪಾಕ ಬಂದಿದೆ ಎಂದರ್ಥ. ನಂತರ ಅದನ್ನು ತೋರು ಬೆರಳಿನಿಂದ ಉಂಡೆ ಮಾಡಲು ಬರುತ್ತದೆಯೇ ಎಂದು ನೋಡಬೇಕು. ಇದು ಪಾಕ ಸರಿಯಾಗಿದೆ. ಈಗ ಉರಿಯನ್ನು ಆಫ್ ಮಾಡೋಣ. ಇದಕ್ಕೆ ನಾವು ಹುರಿದಿಟ್ಟ ಸಾಮಗ್ರಿಗಳನ್ನು ಒಂದೊಂದಾಗಿ ಸೇರಿಸಿಕೊಳ್ಳೋಣ. ಇದಕ್ಕೆಲ್ಲ ಅಳತೆ ಬೇಕೆಂದೇನಿಲ್ಲ, ಹೆಚ್ಚು ಕಮ್ಮಿ ಮಾಡಿಕೊಳ್ಳಬಹುದು. ಈಗ ಇಲ್ಲಿ ಎಲ್ಲವನ್ನೂ ಹಾಕಿ ಆಯಿತು. ಈಗ ಈ ಪಾಕಕ್ಕೆ ಹಿಡಿಸುವಷ್ಟು ಹರಳಿನ ಹುಡಿಯನ್ನು ಸೇರಿಸಿಕೊಳ್ಳೋಣ. ಒಂದೇ ಬಾರಿ ಹುಡಿ ಸೇರಿಸದೆ ಸ್ವಲ್ಪ ಸ್ವಲ್ಪ ಸೇರಿಸಿ ಪಾಕ ಹೀರಿಕೊಳ್ಳಲು 2 ನಿಮಿಷ ಬಿಡಿ. ಕೈಗೆ ತುಪ್ಪವನ್ನು ಹಚ್ಚಿಕೊಂಡು ಸಣ್ಣ
ಉಂಡೆಗಳನ್ನು ಮಾಡಬಹುದು. ಪೂರ್ತಿ ತಣ್ಣಗಾಗಲು ಬಿಡದೆ ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಕೈಗೆ ಸರಿ ತುಪ್ಪವನ್ನು ಹಚ್ಚಿಕೊಂಡರೆ ಕೈಗೆ ಬಿಸಿ ತಾಗುವುದಿಲ್ಲ. ನಮ್ಮ ಉಡುಪಿ ಮಂಗಳೂರು ಕಡೆ ಇಂತಹ ಅಷ್ಟಮಿ ಉಂಡೆಯನ್ನು ಎಲ್ಲರೂ ಅಷ್ಟಮಿಯ ಸಂದರ್ಭದಲ್ಲಿ ಮಾಡಿಯೇ ಮಾಡುತ್ತಾರೆ. ಅಂಟು ತುಂಬ ಖಡಕ್ಕಾದರೆ ಉಂಡೆ ಗಟ್ಟಿಯಾಗಿ ಬಿಡುತ್ತದೆ. ಆದ್ದರಿಂದ ಪಾಕ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ಮಾಡುತ್ತಾ ಇದ್ದರೆ ತನ್ನಿಂದ ತಾನೇ ಅದು ನಮಗೆ ಅನುಭವವಾಗಿ ಬಿಡುತ್ತದೆ. ಒಮ್ಮೆ ಈ ರೀತಿ ಹಬ್ಬಕ್ಕೆ ಅಷ್ಟಮಿ ಉಂಡೆಯನ್ನು ಮಾಡಿ ನೋಡಿ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ವಂದನೆಗಳು. ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಗೆ ಅರಳಿನಿಂದ ಅಷ್ಟಮಿ ಉಂಡೆ ಮಾಡುತ್ತೀರಲ್ಲ? ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.